ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮ. ಎಚ್ಎಲ್ ಘಟಕಕ್ಕೆ ಇನ್ನು 300 ಎಕರೆ ಫಲವತ್ತಾದಂತಹ ಭೂಮಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆತಂಕದ ಬಗ್ಗೆ ಚಾಲುಕ್ಯ ನ್ಯೂಸ್ ವಿಸ್ತೃತವಾಗಿ ವರದಿಗಳನ್ನ ಮಾಡ್ತಾನೆ ಬರ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಹೋಗಿ ವರದಿಯನ್ನ ಮಾಡಿತ್ತು, ಇಂಟರ್ವ್ಯೂಗಳನ್ನ ಮಾಡ್ತಾ ಇದೆ. ಇವೆಲ್ಲವನ್ನ ಕಂಡಂತಹ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಮುರಳೀಧರ್ ಹಾಲಪ್ಪನವರು ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಬಹಳ ತೀಕ್ಷ್ಣವಾಗಿ ಆಲೋಚನೆಯನ್ನ ಮಾಡಿದ್ರು. ಇಲ್ಲಿರುವಂತಹ ಸಮಸ್ಯೆಗಳು ಏನೆಲ್ಲ ಅನ್ನೋದ್ರ ಬಗ್ಗೆ ರೈತರ ಜೊತೆ ಮಾತನಾಡಿದ್ರು. ಅದಾದ ನಂತರ ಇದು ಯಾಕೆ ಆಗ್ತಾ ಇದೆ, ಈ 300 ಎಕರೆ ಭೂಮಿಯನ್ನ ತೆಗೆದುಕೊಂಡ್ರೆ ಅದರಲ್ಲಿ ಸುಮಾರು 147 ಎಕರೆಯಷ್ಟು ಫಲವತ್ತಾದ ರೈತರ ಭೂಮಿಯನ್ನೇ ಎಚ್ಎಲ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತುಗಳು ಬಂದಂತಹ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು. ಬೇರೊಂದು ಪಕ್ಕದಲ್ಲಿರುವಂತಹ ಸುಮಾರು 2000 ಎಕರೆ ಇರುವಂತಹ ಅರಣ್ಯ ಭೂಮಿಯನ್ನ ತೆಗೆದುಕೊಂಡ್ರೆ ಇಲ್ಲಿ ಬದುಕ್ತಾ ಇರುವಂತಹ ಸುಮಾರು 100 ಕುಟುಂಬಗಳು ಬದುಕನ್ನ ನಡೆಸ್ತವೆ ಅನ್ನುವಂತಹ ವಿಷಯವನ್ನ ಕೇಳ್ಕೊಂಡಂತಹ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಮುರಳೀಧರ್ ಹಾಲಪ್ಪನವರು ಬೆಂಗಳೂರಿನ ವಿಕಾಸಸೌಧಕ್ಕೆ ರೈತರೊಟ್ಟಿಗೆ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸೆಲ್ವಕುಮಾರ್ ಅವರ ಜೊತೆಯಲ್ಲಿಯೇ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಮುರಳೀಧರ್ ಹಾಲಪ್ಪನವರು ರೈತರ ಜೊತೆ ಕರೆದುಕೊಂಡೋಗಿ ರೈತರ ಸಮಸ್ಯೆಗಳು ಏನಾಗ್ತಾ ಇದೆ, ಇಲ್ಲಿನ ರೈತರು ಭೂಮಿಯನ್ನ ಕೊಟ್ರೆ ಏನೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ, ಈ ಕುಟುಂಬಗಳು ಬೀದಿ ಪಾಲಾಗುವಂಥದ್ದು ಇರ್ಬೋದು, ಕಾಲದಿಂದನೂ ಕೂಡ ಇದೇ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ಕೊಂಡು ಬಂದಿರುವಂತವ್ರು, ಇವರನ್ನ ಏನಾದ್ರು ಒಕ್ಕಲೆಬ್ಸಿದ್ರೆ ಅಲ್ಲಿನ ರೈತರ ಸಮಸ್ಯೆ ಸಾಕಷ್ಟು ಕಷ್ಟ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಏನು ಸೆಲ್ವಕುಮಾರ್ ಅವರ ಜೊತೆಯಲ್ಲಿ ಒಂದು ಚರ್ಚೆಯನ್ನ ಮಾಡಿದ್ರು, ಒಂದು ಸಭೆಯನ್ನ ಮಾಡಿದ್ರು. ಬೇರೊಂದು ಭೂಮಿಯನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಚರ್ಚೆಯನ್ನ ಮೂಲಕ ರೈತರೊಟ್ಟಿಗೆ ಮಾತನಾಡಿರುವಂಥದ್ದು. ಹಾಗಾಗಿ ಸೆಲ್ವಕುಮಾರ್ ಅವರು ಕೂಡ ಇದರ ಬಗ್ಗೆ ನಾನು ವಿಚಾರಣೆಯನ್ನ ಮಾಡ್ತೇನೆ, ಬೇರೊಂದು ಭೂಮಿ ಏನಾದ್ರು ಸಿಗೋದಾದ್ರೆ ಅಥವಾ ಫಲವತ್ತಾದ ಭೂಮಿಯನ್ನ ಬಿಟ್ಟು ಬೇರೊಂದು ಭೂಮಿಯನ್ನ ರೈತರಿಗೆ ಕೊಡುವಂಥದ್ದು, ಒಟ್ಟಾರೆ ಏನಾದರೂ ಆಗಲಿ ಒಂದಷ್ಟು ಅನುಕೂಲವನ್ನ ಮಾಡ್ತೇವೆ ಅನ್ನುವಂತಹ ಆಶಾದಾಯಕ ಮಾತುಗಳನ್ನ ಕೂಡ ಆಡಿದ್ದಾರೆ. ಏನೇ ಆಗಲಿ 300 ಎಕರೆ ಭೂಮಿಯನ್ನ ಮತ್ತೆ ತೆಗೆದುಕೊಳ್ತಾರೆ ಅಂತಂದ್ರೆ 5 ಏನು ಹಳ್ಳಿಗಳಲ್ಲಿ ಆತಂಕ ಇವತ್ತಿಗೂ ಕೂಡ ಸೃಷ್ಟಿ ಆಗ್ತಾ ಇದೆ. ನಮ್ಮ ಚಾನಲ್ಗೆ ಬಂದಂತ ರೈತರು ತಮ್ಮ ಕಣ್ಣೀರನ್ನ ಹಾಕಿರುವಂಥದ್ದು, ನಮ್ಗಿರುವಂಥದ್ದೇ ಅರ್ಧ ಎಕರೆ 1 ಎಕರೆ ಭೂಮಿ, ಇಂತಹ ಸಂದರ್ಭದಲ್ಲಿ ನಮ್ಮ ಭೂಮಿಯನ್ನ ಏನಾದ್ರು ತೆಗೆದುಕೊಂಡ್ರೆ ನಾವು ಮುಂದೆ ಎಲ್ಲಿ ಹೋಗ್ಬೇಕು? ಈಗಾಗಲೇ ಎಚ್ಎಲ್ 610 ಎಕರೆಯಲ್ಲಿ ನಿರ್ಮಾಣ ಆಗಿದೆ, ಈಗಾಗಲೇ ನಾವು ಅಲ್ಲಿ ಭೂಮಿಯನ್ನ ನಾವು ಕೊಟ್ಬಿಟ್ಟಿದ್ದೇವೆ. ಮತ್ತೆ ಇರುವಂತಷ್ಟು ಅರ್ಧ ಎಕರೆನೋ 1 ಎಕರೆ ಭೂಮಿಯನ್ನ ನಾವೇನಾದ್ರು ಮತ್ತೆ ಸರ್ಕಾರ ತೆಗೆದುಕೊಂಡು ಬಿಟ್ರೆ ನಮ್ಮ ಜೀವನ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೋಳಾಡಿದ್ದಂಥದ್ದು ಕೂಡ ತಾವು ನೋಡಿದಿರಿ. ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ, ಎಸಿ ಅವರ ಹತ್ರ, ಶಾಸಕರ ಹತ್ರ, ಸಂಸದರ ಹತ್ರ ಎಲ್ಲರ ಹತ್ರವೂ ಕೂಡ ಈ ಭಾಗದ ರೈತರು ಮನವಿಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಕಿತ್ಕೋಬೇಡಿ, ನಾವು ಬಹಳ ಕಷ್ಟದಲ್ಲಿದ್ದೇವೆ, ಇದನ್ನೇ ನಂಬ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ದೇವೆ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ರು. ಇದರೊಟ್ಟಿಗೆ ವಿಕಾಸಸೌಧದಲ್ಲಿ ಸೆಲ್ವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಚಾಲುಕ್ಯ ನ್ಯೂಸ್ ರೈತರ ಪರವಾಗಿ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ಗುಡ್ಡಿ ಕೊಟ್ಟರೆ ಏನು ಇನ್ನೂ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ನಮ್ಮಂತ ಬಡಪಾಯಿಗಳು ಏನಾಗುತ್ತೆ, ಇಲ್ಲೊಂದು 7-8 ಮನೆ ಬೇಡ. ಆಮೇಲೆ ಇಲ್ಲಿ ಒಂದು ಬಿದ್ರಳೆ ಕಾವಲು ಅಂತ 150 ಮನೆ ಗ್ರಾಮ ಇದೆ. ಅದನ್ನ ಅವಾಗ ರಿಸರ್ವ್ ಮಾಡಿಬಿಟ್ಟಾರೆ, ಅದನ್ನ ಯಾವ ರೀತಿ ಅಂತ ಗೊತ್ತಾಗ್ತಾ, ಅದು ಭಯ. ಇನ್ನು ಇಲ್ಲಿ ಬಿಟ್ಟು ಬಂದರೆ ಯಲ್ಲಾಪುರ ಗೇಟ್ ನವಗ್ರಾಮ ಅಂತ 100 ಮನೆ ನವಗ್ರಾಮ ಇದೆ. ಇಲ್ಲಿ ಸ್ಕೂಲ್ ಇದೆ, ಇಲ್ಲೊಂದು 50 ಮನೆ ಎಕ್ಸ್ಟ್ರಾ ಬೇರೆ ಇದಾವೆ. ಇನ್ನು Welcome to KK Jungle Resort Tumka. Where the forest breeze sway. From the bonfire light to the morning dew, Tumka is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.